ಸ್ನೇಹಿತರೆ, ಜನವರಿಯಿಂದ ಏಪ್ರಿಲ್ವರೆಗಿನ ದಾಸವಾಳ ಗಿಡಗಳ ಆರೈಕೆ ಮಾಡುವ ಕ್ರಮವನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿದಿರುವಿರಿ. ಈ ಕ್ರಮ ವಿಧಾನವನ್ನು ಅನುಸರಿಸಿದ ವೀಕ್ಷಕ ಮಿತ್ರರು ಮೇನಿಂದ ಆಗಸ್ಟ್ವರೆಗಿನ ತಿಂಗಳುಗಳಲ್ಲಿ ದಾಸವಾಳದ ಗಿಡಗಳು ಸದಾಕಾಲ ಸಾವಿರಾರು ಹೂಗಳಿಂದ ಕಂಗೊಳಿಸುವಂತೆ ಮಾಡಲು ಬೇಕಾದ ಆರೈಕೆಗಳ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ಪಡೆಯಲಿರುವಿರಿ. ಹೊಸ ವೀಕ್ಷಕ ಮಿತ್ರರು ಈ ವಿಡಿಯೋ ನೋಡಿದ ನಂತರ ದಾಸವಾಳದ ಗಿಡಗಳು ಎಣಿಕೆಗೆ ಬಾರದಷ್ಟು ಹೂ ಬಿಡುವಂತೆ ಯಾವ ತಿಂಗಳಲ್ಲಿ ಏನು ಮಾಡಬೇಕು ಎಂಬ ಮುನ್ನುಡಿ ಹೊಂದಿರುವ ವಿಡಿಯೋ ವೀಕ್ಷಣೆ ಮಾಡಲು ಮರೆಯಬೇಡಿ. ನಿಮ್ಮ ಅನುಕೂಲಕ್ಕಾಗಿ ಈ ವಿಡಿಯೋ ಲಿಂಕನ್ನು ಐ ಬಟನ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುತ್ತೇವೆ. ಈ ವಿಡಿಯೋದ ಅಂತ್ಯದವರೆಗೂ ನಮ್ಮೊಂದಿಗೆ ಇರುವಿರಾಗಿ ಭಾವಿಸುತ್ತಾ, ಆತ್ಮೀಯ ವೀಕ್ಷಕ ಸ್ನೇಹಿತರೆ, ತಾವು ಮೇರೀಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದು ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಮಿತ್ರರು ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಕ್ಷಣ ಅವರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಉಪಯುಕ್ತವೆನಿಸಿದ್ದಲ್ಲಿ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತ ಮಿತ್ರರಿಗೂ ವಿಡಿಯೋ ಶೇರ್ ಮಾಡುವಿರಾಗಿ ಆಶಿಸುತ್ತಾ, ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ಸ್ನೇಹಿತರೆ, ಮೇ ಮತ್ತು ಜೂನ್ ತಿಂಗಳಲ್ಲಿ ಸಾಕಷ್ಟು ಬಿಸಿಲು ಇರುವುದರಿಂದ 7 ದಿನಗಳಿಗೊಮ್ಮೆ ಗಿಡದ ಬುಡಭಾಗದಲ್ಲಿರುವ ಮಣ್ಣನ್ನು ಸಂಜೆ 5 ಗಂಟೆಯ ನಂತರ ಕೆದಕಿ ಸಡಿಲಗೊಳಿಸಿ ಒಂದು ದಿನ ಸಾಧಾರಣ ನೀರನ್ನು ಕೊಟ್ಟರೆ ಮರುದಿನ ಪೌಷ್ಟಿಕಾಂಶಗಳನ್ನು ಒಳಗೊಂಡಂಥ ನೀರು ಡೈಲ್ಯೂಟ್ ಮಾಡಿ ನೀಡಬೇಕು. ಮೇ ಮತ್ತು ಜೂನ್ ತಿಂಗಳಲ್ಲಿ ನೇರ ಘನಗೊಬ್ಬರ ನೀಡುವ ಬದಲಿಗೆ ಅವುಗಳನ್ನು 24 ತಾಸುಗಳ ಕಾಲ ನೆನೆಸಿ ದಿನಕ್ಕೊಂದು ಗೊಬ್ಬರದಂತೆ, ಅಂದರೆ ಒಂದು ದಿನ ದರದ ಕೊಟ್ಟಿಗೆ ಗೊಬ್ಬರ, 2ನೇ ದಿನ ವರ್ಮಿ ಕಾಂಪೋಸ್ಟ್, 3ನೇ ದಿನ ಬೇವಿನ ಹಿಂಡಿ ಪುಡಿ, 4ನೇ ದಿನ ಎಪ್ಸಮ್ ಸಾಲ್ಟ್, 5ನೇ ದಿನ ಬೋನ್ ಮಿಲ್ ಪುಡಿ, 6ನೇ ದಿನ ಸೀವೀಡ್ ಗ್ರ್ಯಾನ್ಯೂಲ್ಸ್, 7ನೇ ದಿನ ಆರ್ಗ್ಯಾನಿಕ್ ಬಯೋ ಎಂಜೈಮ್ಗಳನ್ನು 1 ಲೀಟರ್ ನೀರಿಗೆ 1 ಚಮಚದಂತೆ ನೆನೆಸಿಕೊಂಡು ಸೋಸದೆ ಮಣ್ಣನ್ನು ಕೆದಕಿರುವ ಗಿಡಗಳ ಬುಡಭಾಗಕ್ಕೆ ಸುರಿಯಬಹುದು. ಇದರಿಂದ ನೀರಿನಲ್ಲಿ ಕರಗಿರುವ ಪೌಷ್ಟಿಕಾಂಶಗಳು ತಕ್ಷಣ ಬೇರುಗಳಿಂದ ಹೀರಲ್ಪಟ್ಟರೆ ಇನ್ನುಳಿದ ಘನಗೊಬ್ಬರಗಳು ಕಾಲಕ್ರಮೇಣ ನಿಧಾನವಾಗಿ ಕರಗಿ ತಮ್ಮಲ್ಲಿರುವ ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಗಳನ್ನು ದಾಸವಾಳದ ಗಿಡಗಳಿಗೆ ಲಭಿಸುವಂತೆ ಮಾಡುತ್ತವೆ. ಮೇ ತಿಂಗಳ ಮೊದಲ ವಾರದಲ್ಲಿ ಈ ರೀತಿಯ ಆರೈಕೆ ನೀಡಿದರೆ 2ನೇ ವಾರದಲ್ಲಿ ಸಾಧಾರಣ ನೀರುಣಿಸಿದರೆ ಸಾಕು. 3ನೇ ವಾರದ ಮೊದಲ ದಿನದಲ್ಲಿ 1 ಲೀಟರ್ ನೀರಿಗೆ 1 ml ಮೀನಾಮೃತ ಬೆರೆಸಿ ಸಂಜೆ 6 ಗಂಟೆಯ ನಂತರ ಗಿಡಗಳ ಎಲೆ, ಹೂ, ಮೊಗ್ಗುಗಳ ಮೇಲೆಲ್ಲ ಫಾಲಿಯರ್ ಸ್ಪ್ರೇ ಮಾಡಿದರೆ ಇದೇ ದ್ರಾವಣವನ್ನು ಗಿಡದ ಬುಡಗಳಿಗೂ ಅನ್ವಯಿಸುವುದು. ಮರುದಿನ ಸಂಜೆ ಸಾಧಾರಣ ನೀರುಣಿಸಿದರೆ 3ನೇ ದಿನ ಹ್ಯೂಮಿಕ್ ಆಸಿಡನ್ನು 1 ಲೀಟರ್ ನೀರಿಗೆ 1 mlನಂತೆ ಬೆರೆಸಿ ಫಾಲಿಯರ್ ಸ್ಪ್ರೇ ಮತ್ತು ಗಿಡಗಳ ಬುಡಭಾಗಕ್ಕೆ ಇದೇ ದ್ರಾವಣದ ಮಿಶ್ರಣವನ್ನು ಸುರಿಯಬೇಕು. ಇದರಿಂದ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಅಗಲವಾಗಿ ಗಾಢವಾದ ಬಣ್ಣಗಳಿಂದ ಕೂಡಿದ ಹೂಗಳ ಉತ್ಪತ್ತಿಗೆ ಉತ್ತೇಜನ ಸಿಗುತ್ತದೆ. 4ನೇ ದಿನದಲ್ಲಿ ಸಾಧಾರಣ ನೀರನ್ನು ನೀಡಿದರೆ 5ನೇ ದಿನದಲ್ಲಿ ಬಳಸಿದ ನಂತರ 1 ಚಮಚದ ಕಾಫಿ ಪುಡಿ 2 ಕಪ್ ನೀರಿನಲ್ಲಿ ಕುದಿಸಿ 1 ಕಪ್ಪಿನಷ್ಟು ದೊರೆತ ದ್ರಾವಣವನ್ನು 1 ಲೀಟರ್ ನೀರಿಗೆ 1 ಚಮಚದಂತೆ ಬೆರೆಸಿ ಫಾಲಿಯರ್ ಸ್ಪ್ರೇ ಮತ್ತು ಗಿಡಗಳ ಬುಡಭಾಗಕ್ಕೆ ಅವಶ್ಯಕತೆಯ ಅನುಸಾರ ನೀಡುವುದರಿಂದ ಮಣ್ಣಿನಲ್ಲಿ ಇರಬಹುದಾದ ಎರೆಹುಳುಗಳ ಬೆಳವಣಿಗೆಗೆ ಸಹಕಾರಿಯಾಗುವುದರಿಂದ ಬೇರುಗಳ ಉಸಿರಾಟಕ್ಕೆ ಸಹಾಯವಾಗಿ ಗಿಡಗಳ ಸಮೃದ್ಧ ಬೆಳವಣಿಗೆಗೆ ಕಾರಣವಾಗುತ್ತದೆ. 6ನೇ ದಿನ ಸಾಧಾರಣ ನೀರುಣಿಸಿದರೆ 7ನೇ ದಿನ ಮತ್ತೆ ಆರ್ಗ್ಯಾನಿಕ್ ಬಯೋ ಎಂಜೈಮ್, ಅದು ಯಾವುದೇ ಹಣ್ಣಿನಿಂದ ತಯಾರಿಸಲ್ಪಟ್ಟದ್ದಾಗಿದ್ದರೂ ಪರವಾಗಿಲ್ಲ. ಆರ್ಗ್ಯಾನಿಕ್ ಬಯೋ ಎಂಜೈಮ್ ವಾರದ ಕೊನೆಯಲ್ಲಿ 1 ಲೀಟರ್ ನೀರಿಗೆ 1 ಚಮಚದಂತೆ ಬೆರೆಸಿ ಫಾಲಿಯರ್ ಸ್ಪ್ರೇ ಮತ್ತು ಗಿಡಗಳ ಬುಡಭಾಗದ ಮಣ್ಣಿಗೆ ಅನ್ವಯಿಸುವುದರಿಂದ ಕರಗದೆ ಉಳಿದಿರುವ ಕೆಲ ಪೌಷ್ಟಿಕ ಲವಣಗಳು ಕರಗಿ ದಾಸವಾಳದ ಗಿಡಗಳಿಗೆ ಸಂಪೂರ್ಣ ಪೋಷಕಾಂಶಗಳ ಲಭ್ಯತೆ ಉಂಟಾಗುತ್ತದೆ. 4ನೇ ವಾರದಲ್ಲಿ ಮತ್ತೆ ಸಾಧಾರಣ ನೀರನ್ನು ನೀಡಿ ಆರೈಕೆ ಮಾಡುವುದು. ಇದೇ ವಿಧಾನದಂತೆ ಜೂನ್ ಮೊದಲ ವಾರದ 1ನೇ ದಿನ ಬಾಳೆಹಣ್ಣಿನ ಸಿಪ್ಪೆಯನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿದ 1 ಚಮಚದಷ್ಟು 1 ಲೀಟರ್ ನೀರಿನೊಂದಿಗೆ 24 ಗಂಟೆಗಳ ಕಾಲ ನೆನೆಯಲು ಬಿಟ್ಟು ಅದೇ ನೀರನ್ನು ನೇರವಾಗಿ ಗಿಡಗಳ ಬುಡಭಾಗಕ್ಕೆ ಕೊಡಬಹುದು. 2ನೇ ದಿನ ಸಾಧಾರಣ ನೀರುಣಿಸಿದರೆ 3ನೆಯ ದಿನ ತರಕಾರಿ ಸಿಪ್ಪೆ, ಸೊಪ್ಪು ಮತ್ತು ಇನ್ನಿತರ ಯಾವುದೇ ಹಣ್ಣುಗಳ ಸಿಪ್ಪೆಗಳನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಕೊಂಡ 1 ಚಮಚದಷ್ಟು 1 ಲೀಟರ್ ನೀರಿನೊಂದಿಗೆ 24 ತಾಸುಗಳ ಕಾಲ ನೆನೆಸಿ ಗಿಡಗಳ ಬುಡಭಾಗಕ್ಕೆ ಅನ್ವಯಿಸಿದರೆ 4ನೇ ದಿನ ಮತ್ತೆ ಅದೇ ಸಾಧಾರಣ ನೀರು ನೀಡುವುದು. 5ನೇ ದಿನ 1 ಚಮಚ ಮೊಟ್ಟೆ ಸಿಪ್ಪೆಯ ಪುಡಿ ಅಥವಾ 1 ಚಿಟಿಕೆ ಸುಣ್ಣವನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ 24 ತಾಸುಗಳ ನಂತರ ನೀಡಿದರೆ 6ನೇ ದಿನ ಸಾಧಾರಣ ನೀರು ನೀಡುವುದು.
7ನೇ ದಿನ ಮತ್ತೆ 1 ಚಮಚದಷ್ಟು ಆರ್ಗ್ಯಾನಿಕ್ ಬಯೋ ಎನ್ಸೈಮನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಫಾಲಿಯರ್ ಸ್ಪ್ರೇ ಮತ್ತು ಗಿಡಗಳ ಬುಡಭಾಗಕ್ಕೆ ಸುರಿಯುವುದು. ಈ ವಿಧಾನದಂತೆಯೇ ಮುಂದಿನ ವಾರ ಸಾಧಾರಣ ನೀರಿನ ನಂತರ ಮತ್ತೆ ಇದೇ ದ್ರಾವಣ ರೂಪದ ಗೊಬ್ಬರ ನೀಡುವುದು. ಜುಲೈ ತಿಂಗಳ ಮೊದಲ ವಾರ ಮತ್ತು 2ನೇ ವಾರದಲ್ಲಿ ಸಾಧಾರಣ ನೀರುಣಿಸಿದರೆ ಪ್ರೂನಿಂಗ್ ಮಾಡಬೇಕಾದ ಗಿಡಗಳಿಗೆ ಪ್ರೂನಿಂಗ್ ಮತ್ತು ರಿಪಾಟಿಂಗ್ ಮಾಡಬೇಕಾದ ಗಿಡಗಳಿಗೆ ರಿಪಾಟಿಂಗ್ ಮಾಡುವ ಕಾಯಕವನ್ನು ಹಮ್ಮಿಕೊಂಡು ಜುಲೈ ಅಂತ್ಯದೊಳಗೆ ಮುಗಿಸಿದರೆ ರಿಪಾಟಿಂಗ್ ಮಾಡದೇ ಇರುವ ಗಿಡಗಳಿಗೆ ಘನಗೊಬ್ಬರದ ಪೂರೈಕೆ ಅಗತ್ಯವಾಗಿದ್ದು ಅಂತಹ ಘನಗೊಬ್ಬರಗಳನ್ನು ತಯಾರಿಸಿಕೊಳ್ಳುವ ವಿಧಾನ ಮತ್ತು ಮಾಹಿತಿಯನ್ನು ಮೊದಲನೇ ಭಾಗದ ವಿಡಿಯೋ ವೀಕ್ಷಿಸಿ ಪಡೆಯಬಹುದಲ್ಲದೆ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾದ ಪ್ಲೇಲಿಸ್ಟ್ ಲಿಂಕ್ನ ವಿಡಿಯೋಗಳನ್ನು ಆಯ್ದು ಮಾಹಿತಿ ಪಡೆದುಕೊಳ್ಳಬಹುದು. ಇನ್ನು ಆಗಸ್ಟ್ ತಿಂಗಳಿನಲ್ಲಿ ಸಾಕಷ್ಟು ಮಳೆ ಬೀಳುತ್ತಿರುವ ಕಾರಣ ಗಿಡಗಳಿಗೆ ಬೇಕಾದ ಪೋಷಕಾಂಶಗಳು ಮಳೆ ನೀರಿನಿಂದಲೇ ಲಭ್ಯವಾಗುವುದರಿಂದ ಮಳೆ ಸತತವಾಗಿ 2 ರಿಂದ 3 ದಿನಗಳ ಬಿಡುವು ನೀಡಿದಾಗ ಗಿಡದ ಬುಡಭಾಗದ ಮಣ್ಣು ಒಣಗಿರುವುದನ್ನು ಪರಿಶೀಲಿಸಿ ಬಾಳೆಸಿಪ್ಪೆ, ಅಕ್ಕಿ, ಬೇಳೆ ಕಾಳು ತೊಳೆದ ನೀರು ಅಥವಾ ಆರ್ಗಾನಿಕ್ ಬಯೋ ಎನ್ಸೈಮ್ಗಳನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿಕೊಂಡು ನೀಡಿದರೆ ಸಾಕಾಗುವುದು. ಸ್ನೇಹಿತರೆ, ಈ 4 ತಿಂಗಳಲ್ಲಿ ಕ್ರಿಮಿಕೀಟಗಳ ಬಾಧೆಯಿಂದ ದಾಸವಾಳದ ಗಿಡಗಳನ್ನು ರಕ್ಷಿಸಲು 3 ರಿಂದ 4 ದಿನಗಳಿಗೊಮ್ಮೆ 1 ಲೀಟರ್ ನೀರಿಗೆ 5 ಹನಿ ಬೇವಿನ ಹನಿ, 5 ಹನಿ ಡಿಶ್ ಸೋಪ್ ಜೆಲ್ ಬೆರೆಸಿ ಸ್ಪ್ರೇ ಮಾಡುತ್ತಿರುವುದು ಮತ್ತು ಸೂರ್ಯನ ಬಿಸಿಲು ಕನಿಷ್ಠ 6 ಗಂಟೆಯವರೆಗೂ ದೊರೆಯುವಂಥ ಸ್ಥಳದಲ್ಲೇ ದಾಸವಾಳದ ಗಿಡಗಳನ್ನು ಬೆಳೆಸುವುದರಿಂದ ದಾಸವಾಳದ ವೈವಿಧ್ಯಮಯ ಸಾವಿರಾರು ಹೂಗಳನ್ನು ನೂರಾರು ಗಿಡಗಳಿಂದ ಪಡೆಯಬಹುದೆಂಬ ಮಾಹಿತಿ ನೀಡಿದ ಇಂದಿನ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತ ಮಿತ್ರರಿಗೂ ಶೇರ್ ಮಾಡಿ. ಇನ್ನು ಯಾರೆಲ್ಲ ವೀಕ್ಷಕ ಮಿತ್ರರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮಲ್ಲಿರುವ ಸಂದೇಹಗಳಿಗೆ ಕಮೆಂಟ್ನಲ್ಲಿ ಪ್ರಶ್ನಿಸಿದರೆ ಉತ್ತರಿಸುವ ಭರವಸೆ ನೀಡುತ್ತಾ ಮುಂದಿನ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗಿನ ದಾಸವಾಳದ ಗಿಡಗಳ ಆರೈಕೆ ಮಾಹಿತಿ ಹೊತ್ತ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.